ನಾವಿವತ್ತು ವಿಶ್ವ ಕುಂದಾಪುರ ಕನ್ನಡ ಹಬ್ಬದ ಪ್ರಯುಕ್ತವಾಗಿ ಆಚರಣೆಯಲ್ಲಿರುವಂತಹ ನೇತಾಜಿ ಗ್ರೌಂಡ್ ಬೆಂಗಳೂರು ಇಲ್ಲಿ ನಡೆಯುತ್ತಿರುವಂತಹ ಆಷಾಢಿ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಬನ್ನಿ, ಇಲ್ಲಿನ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿರುವಂತಹ ಕರಾವಳಿ ಭಾಗದ ಊಟ ಉಪಚಾರಗಳನ್ನು ನೋಡೋಣ. ಇವತ್ತು ಕುಚ್ಚಕ್ಕಿ, ಗಂಜಿ, ಉಪ್ಪಿನಕಾಯಿ, ಬಜ್ಜಿ ಹೊಡಿ ಅಂತ ಹೇಳ್ಬಿಟ್ಟು ಕರಾವಳಿ ಭಾಗದ ಯಾವ ರೀತಿಯಲ್ಲಿ ಪ್ರತಿದಿನ ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ಯಾವ ರೀತಿಯಂತ ಊಟ ಇರುತ್ತೋ ಆ ಊಟವನ್ನು ಇಲ್ಲಿ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ಇದೇ ರೀತಿಯ ಊಟವನ್ನು ಮಾಡ್ತಾ ಇದ್ದಾರೆ. ಕುಂದಾಪುರ ಭಾಗದ ಅತಿಥಿಗಳಿದ್ರೆ ಇನ್ನು ಸಾಕಷ್ಟು ಜನ ಬೆಂಗಳೂರು ಭಾಗದವರು ಕೂಡ ಇದನ್ನ ರುಚಿ ನೋಡ್ತಾ ಇದ್ದಾರೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಚ್ಚಕ್ಕಿ ಗಂಜಿಯನ್ನ ರೆಡಿ ಮಾಡಿ ಅದನ್ನ ಬಡಿಸುವಂತ ಕೆಲಸವನ್ನ ಟೀಮ್ ಕುಂದಾಪುರದವರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ವಿಶೇಷವಾಗಿತ್ತು ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ ಜನ ಕೂಡ ಕುಚ್ಚಲಕ್ಕಿ ಗಂಜಿಯನ್ನ ಯಾವ ರೀತಿ ಇರಬಹುದು, ಮತ್ತೆ ಒಣಮೀನ್ ಚಟ್ನಿ ಅಂತಂದ್ರೆ ಏನು, ಯಾವ ರೀತಿ ಇರುತ್ತೆ ಬಜ್ಜಿ ಹೊಡಿ ಅನ್ನೋದನ್ನ ಪ್ರತಿಯೊಬ್ರು ಕೂಡ ರುಚಿ ನೋಡಿ ಅದ್ಭುತವಾಗಿದೆ, ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ ನಮಸ್ತೆ. ಪ್ರತಿದಿನ ಕರಾವಳಿ ಭಾಗದಲ್ಲಿ ಮಧ್ಯಾಹ್ನ ಆದ್ರೆ ಕುಚ್ಚಲಕ್ಕಿ ಗಂಜಿ ಕಾಮನ್, ಆದ್ರೆ ಇವತ್ತು ಬೆಂಗಳೂರಲ್ಲಿ ಈ ಕಾರ್ಯಕ್ರಮದ ಜೊತೆಗೆ ಕುಚ್ಚಲಕ್ಕಿ ಗಂಜಿನ ಊಟ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಬೆಂಗಳೂರಲ್ಲಿ? ಫಸ್ಟ್ ನನ್ನ ಹೆಂಡತಿ ಅಡುಗೆ ಮಾಡಲ್ಲ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಉಂಡು ತುಂಬ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ನನ್ನ ಹೆಂಡತಿ ಅಡುಗೆನ ಕಲಿತು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಊಟ ಯಾವತ್ತೂ ತಾಯ್ನಾಡಿನ ಒಂದು ಏನಿದೆ ವಿಭಿನ್ನವಾದ ಊಟ, ಅದನ್ನ ಯಾವತ್ತೂ ಮರಿಬಾರ್ದು. ಗಂಜಿ ನಾನು ಊರಿಗೆ ಹೋದಾಗಲೂ ಇಷ್ಟಪಡ್ತೀನಿ. ಇವತ್ತು ತಿಂತಾರೆ ತುಂಬ ಖುಷಿಯಾಗಿದೆ. ದಟ್ಟು ನನ್ನ ಸ್ನೇಹಿತರ ಜೊತೆ ತಿಂತಾರೆ, ತುಂಬ ಇಷ್ಟ ಆಗ್ತದೆ. ಪ್ರತಿದಿನ ಊರಲ್ಲಿ ತಿನ್ನೋದಂತ ಕಾಮನ್ ಕುಚ್ಚಲಕ್ಕಿ ಗಂಜಿ, ಬಟ್ ಬೆಂಗಳೂರಲ್ಲಿ ಇವತ್ತು ಊಟ ಮಾಡ್ತಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಮೇಡಮ್, ನಾವು ಕೂಡ ಕುಂದಾಪುರದವ್ರೆ, ಬೇರೆಯವರಲ್ಲ. ಬಟ್ ಈಗ ಎಷ್ಟೋ ಲಾಂಗ್ ಟೈಮ್ ಆಯ್ತು, 5 years ಆಗ್ತಾ ಬಂತು ಊರಿಗೆ ಹೋಗದೆ. ಯಾಕಂದ್ರೆ ಇಲ್ಲಿ ನಮ್ಗೆ ಗಂಜಿ ಊಟ ಸಿಗ್ಬೇಕಂತಂದ್ರೆ ತುಂಬಾ ಖುಷಿ ಪಡಬೇಕು, ಎಲ್ಲೂ ಸಿಗಲ್ಲ. ಯಾಕಂದ್ರೆ ನಾವು ಈಗ ಬೆಂಗಳೂರಲ್ಲಿ ಊಟ ಮಾಡಕ್ಕೆ ಹೋಗ್ತೀನಿ ಅಂತಂದಾಗ ಏನಾಗುತ್ತೆ, ನಮ್ಮ ಬರೀ ವೈಟ್ ರೈಸೇ ಸಿಗುತ್ತೆ ಬಿಟ್ರೆ ಕುಚ್ಚಲಕ್ಕಿಯನ್ನು ಎಲ್ಲೂ ಸಿಗಲ್ಲ. ಸೊ ಈ ಇದು ಕುಚ್ಚಲಕ್ಕಿಯನ್ನು ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅಷ್ಟೇ. ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಮುದ್ದೆ, ರಾಗಿ ಮುದ್ದೆ, ಏನು ಅಕ್ಕಿ ರೊಟ್ಟಿ ಆ ಥರ ಸಿಗುತ್ತೆ ಬಿಟ್ರೆ ಕುಚ್ಚಲಕ್ಕಿ ಅನ್ನಂತ ಇನ್ನೂ ಸಿಗಲ್ಲ. ಬಟ್ ಈ ಅನ್ನ ತಿನ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ನಾವು ಕುಂದಾಪುರದವರಾಗೆ ಹೆಮ್ಮೆ ಪಡ್ತೀವಿ ಅನ್ನ ತಿನ್ಬೇಕಂತಂದ್ರೆ. ಥ್ಯಾಂಕ್ ಯು. ಪ್ರತಿದಿನ ಕುಂದಾಪುರದಲ್ಲಿ ಈ ಊಟ ಕಾಮನ್ ಊರಿಗೆ ಹೋದ್ರೆ, ಆದ್ರೆ ಬೆಂಗಳೂರಲ್ಲೇ ನೆಲೆಸಿರುವಂತಹ ನಿಮ್ಗೆ ಬೆಂಗಳೂರು ಭಾಗದ ಊಟನ ತಿಂದು ಇವತ್ತಿನ ದಿನ ಕರಾವಳಿ ಭಾಗದ ಊಟ ಬೆಂಗಳೂರಲ್ಲಿ ಊಟ ಮಾಡ್ತಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಇದು ಅಪರೂಪ ಮಾಡುವುದು. ಯಾಕಂದ್ರೆ ಬೇಯಿಸೋದು ಕಷ್ಟ ಇದು, ಅದಕ್ಕೆ ತುಂಬ ಹೊತ್ತು ಬೇಕು. ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ತುಂಬ ಹೊತ್ತಾಗಬೇಕಾಗುತ್ತೆ. ಊರಲ್ಲಿ ಕಟ್ಟಿಗೆಯಲ್ಲಿ ಬೇಯಿಸ್ತೇವೆ, ಆದ್ದರಿಂದ ಬೇಗ ಬೇಯ್ತದೆ. ಆದ್ದರಿಂದ ನಾವು ತಂದು ಇಟ್ಕೊಂಡಿದ್ದೇವೆ. ಇದು ಒಂದೊಂದು ದಿನ ಮಾಡ್ಕೊಂಡು ತಿಂತೇವೆ, ನಮ್ಮ ಊರಿದು ಬೇಕಾಗತ್ತಂತ. ಹಾಗೆ ಇವತ್ತಂತೂ ಖುಷಿ ಆಯಿತು, ಎಲ್ಲರಿಗೂ ಇದೇ ಕೊಟ್ಟಿದ್ರಲ್ಲ, ಖುಷಿ ಆಯ್ತು ಎಲ್ಲರಿಗೂ. ಕುಚ್ಚಲಕ್ಕಿ ಗಂಜಿಯನ್ನ ಮತ್ತೆ ಬಜ್ಜಿ ಹೊಡಿನ ಊಟ ಮಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಪ್ರತಿದಿನ ಬೆಂಗಳೂರಲ್ಲಿ ರೈಸ್ ಬಾತು ಮುದ್ದೆಯನ್ನ ತಿಂತಾ ಇರೋ ಈ ವ್ಯಕ್ತಿ ಕರಾವಳಿ ಭಾಗದ ಪ್ರತಿದಿನದ ಊಟ ಆಗಿರುವಂತಹ ಕುಚ್ಚಲಕ್ಕಿ ಗಂಜಿ ತಿಂತಾ ಇದ್ದಾರೆ. ಹೇಗೆ ಅನಿಸ್ತಿದೆ ಅಂತ ಕೇಳೋಣ. ಇದು ಒಂಥರ ಖುಷಿ ನಮಗೆ, ಯಾಕಂದರೆ ನಾವೆಲ್ಲ ಊರು ಬಿಟ್ಟು ಬೆಂಗಳೂರಿಗೆ ಬಂದವರು. ನಮ್ಮೂರಲ್ಲಿ ಇದೇ ಊಟ ನಮಗೆ ಡೈಲಿ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಒಂದಿನಾರು ಇದನ್ನು ಊಟ ಮಾಡಿ ಅಂತ. ಇದನ್ನು ಉಂಡ್ರೆ ನಿಮ್ಗೆ ಯಾವ ಶುಗರು, BP ಇದೆಲ್ಲ ಏನು ರೈಸ್ ಆಗಲ್ಲ, ಹೈಕ್ ಆಗೋದೇ ಇಲ್ಲ. ಈ ಕೊಚ್ಚಕ್ಕಿ ಕೂಳ್ ಅಂತ ನಾವೇನು ಕುಂದಾಪುರದಲ್ಲಿ ಕರೀತೋ, ಇದು ನಮಗೆ ಬೆಂಗಳೂರಲ್ಲಿ ಸಿಗುತ್ತಂತಾನೆ ಇವತ್ತು ಇಲ್ಲಿ ಹುಡ್ಕೊಂಡು ಬಂದ್ವಿ. ಈ ಹಬ್ಬ ಇದೆಯಲ್ಲ, ಈ ಹಬ್ಬ ಮಾಡೋದೇ ನಮ್ಮನ್ನೆಲ್ಲ ಒಟ್ಟಾಕೋದಕ್ಕೆ. ಸುಮಾರು ಜನ ಇದ್ದೀವಿ. ಅದರಲ್ಲಿ ಕುಂದಾಪುರ ಕನ್ನಡ ಇದೆಯಲ್ಲ, ಇದು ಅತ್ಯಂತ ಹಳೆಯ ಪ್ರಾಚೀನ ಲ್ಯಾಂಗ್ವೇಜ್ ಇದು. ಹಾಗಾಗಿ ಅದ್ರ ಬಗ್ಗೆ ನಾವೆಲ್ಲ ಒಂದು ಒಗ್ಗಟ್ಟಿದ್ದೀವಿ. ಆ ಭಾಷೆನ ಉಳಿಸೋ ಪ್ರಯತ್ನವೂ ಆಗ್ತಿದೆ. ಜೊತೆಗೆ ನಮ್ಮ ನಾಡು, ನುಡಿ, ಸಂಸ್ಕೃತಿ ಎಲ್ಲದರ ಒಂದು ಹೂರಣ ಇವತ್ತು ಇಲ್ಲಿ ಸಿಗ್ತಾ ಇದೆ. ಈ ಕೊಚ್ಚಕ್ಕಿ ಕೂಳಿದೆಯಲ್ಲ, ಇದು ಬೆಂಗಳೂರವ್ರು ಊಟ ಮಾಡ್ಬೇಕು. ನಾವು ಊಟ ಮಾಡೋದೇನು ದೊಡ್ಡದಲ್ಲ. ನಾವು ಪ್ರತಿದಿನ ನಮ್ಮ ಊರಿಂದನೇ ಅಕ್ಕಿ ತರ್ತೀವಿ, ಮಾಡ್ತೀವಿ. ಆದರೆ ಬೆಂಗಳೂರವ್ರು ಒಂದ್ಸಲ ಬನ್ನಿ, ನಮ್ಮ ಹಬ್ಬನ ನೀವು ಸೆಲೆಬ್ರೇಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮೇಡಮ್. ಕೇಳಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಕುಚ್ಚಲಕ್ಕಿ ಗಂಜಿನ ಖುಷಿ ಪಟ್ಟು ತಿಂತಾ ಇದ್ದಾರೆ. ಯಾಕಂದ್ರೆ ಕರಾವಳಿ ಭಾಗದ ಪ್ರತಿನಿತ್ಯದ ಊಟ ಆದ್ರೂ ಕೂಡ ಬೆಂಗಳೂರಲ್ಲಿ ಇದು ಅಪರೂಪವಾಗಿತ್ತು. ಇವತ್ತು ತುಂಬಾ ಜನ ಕೂಡ ಖುಷಿ ಪಟ್ಟು ಅದನ್ನ ಊಟ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಗಿರಿಬಾಬು ಸರ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.